ಸುಮಾರು 25 ವರ್ಷಗಳಿಂದ ಕಾಂಗ್ರೆಸ್ ಕಾರ್ಯಕರ್ತರಾಗಿ ಗುರುತಿಸಿಕೊಂಡು ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗಿ ಎಸ್ಸಿ ಬ್ಲಾಕ್ ಪ್ರೆಸಿಡೆಂಟ್ ಆಗಿ ಶ್ರೀ ದಿನೇಶ್ ಗುಂಡೂರಾವ್ ರವರ ಆಶೀರ್ವಾದದೊಂದಿಗೆ ಹಲವಾರು ಸಮಾಜಮುಖಿ ಕಾರ್ಯ ಹಾಗೂ ಸಮಾಜ ಸೇವೆಗಳನ್ನು ಮಾಡುತ್ತಾ ಬರುತ್ತಿರುವ ಶಿವಕುಮಾರ್ ರವರು ಇಂದು ತಮ್ಮ ವಾರ್ಡಿನಲ್ಲಿ ಕಚೇರಿಯ ಬಳಿ ಕುಟುಂಬದವರು ಬಂದ ಮಿತ್ರರು ಹಿತೈಷಿಗಳು ಸ್ನೇಹಿತರು ಹೋಗುಚ್ಚ ಹೂವಿನ ಹಾರ ಹಾಕುವ ಮೂಲಕ ಬೃಹತ್ ಕೇಕ್ ಕತ್ತರಿಸುವ ಮೂಲಕ ಹುಟ್ಟುಹಬ್ಬ ಆಚರಣೆ ಮಾಡಿಕೊಂಡರು. ಹಾಗೂ ಆಗಮಿಸಿದ್ದ ಎಲ್ಲರಿಗೂ ಊಟದ ವ್ಯವಸ್ಥೆ ಕೂಡ ಮಾಡಲಾಗಿತ್ತು. ಎಲ್ರಿಗೂ ಮೊದಲನೇದಾಗಿ ಅಭಿನಂದನೆ ಹೇಳಕ್ಕೆ ಬಯಸ್ತೀನಿ. ಇನ್ನೊಂದು ಏನಂದರೆ ವಿಶೇಷವಾಗಿ ಇದನ್ನು ನಮ್ಮ ಮನೆಯವರು, ನಮ್ಮ ಮಿಸ್ಸಸ್ಸು ಮತ್ತು ನಮ್ಮ ಮಗಳು ಇವರೆಲ್ಲ ಸೇರಿ ಈ ವರ್ಷ 50ನೇ ವರ್ಷ ನೀವು ಬರ್ತಡೇ ಮಾಡಬೇಕು, ಬರ್ತಡೇ ಆಚರಣೆ ಮಾಡಬೇಕಂತ ಅವರು ಏರ್ಪಾಡು ಮಾಡಿರೋದು. ಅವ್ರಿಗೂ ಫಸ್ಟ್ ಮೊದಲನೇದಾಗಿ ಅಭಿನಂದನೆ ತರಿಸ್ತೀನಿ. ಇಷ್ಟೊಂದು ಜನ ಒಂದು ಪ್ರೀತಿ ವಿಶ್ವಾಸ ಇಟ್ಟಿದ್ದಾರೆ. ನಾವು ಕೂಡ ಅವ್ರಿಗೆ ಅದೇ ಥರ ಇದ್ದೀವಿ, ಅವ್ರ ಹತ್ರನೂ ಚೆನ್ನಾಗಿದ್ದೀವಿ. ಅಕ್ಕಪಕ್ಕ ಎಲ್ಲ ಸ್ನೇಹಿತರು ಎಲ್ಲ ಒಳ್ಳೆಯವರೇ. ಯಾವುದೇ ಒಂದು ಪ್ರೋಗ್ರಾಮು ಅದು ಇದು ಕಾರ್ಯಕ್ರಮ ಮಾಡ್ತಾ ಇರ್ತೀವಲ್ಲ, ನಾವು ಸುಮಾರು ಒಂದು 25 ವರ್ಷದಿಂದ ಕಾಂಗ್ರೆಸ್ಸಲ್ಲಿ ಒಬ್ಬ ಕಾರ್ಯಕರ್ತನಾಗಿ ಗುರುತಿಸ್ಕೊಂಡು ಆಮೇಲೆ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗಿ ಆಮೇಲೆ ಇವಾಗ ಎಸ್ಸಿ ಬ್ಲಾಕ್ ಪ್ರೆಸಿಡೆಂಟ್ ಆಗಿ ಈ ಮಟ್ಟಕ್ಕೆ ಬೆಳ್ಕೊಂಡು ಬರೋದಕ್ಕೆ ಕಾರಣ ಅಂದರೆ ನಮ್ಮ ದಿನೇಶ್ ಗುಂಡೂರಾವ್ ಸಾಹೇಬರು, ನಮ್ಮ ಸಚಿವರ ಆಶೀರ್ವಾದದಿಂದ ನಾವು ಈ ಮಟ್ಟಕ್ಕೆ ಬೆಳೆದಿದ್ದೀವಿ. ಇನ್ನು ಮುಂದಕ್ಕೆ ಅವ್ರ ಆಶೀರ್ವಾದನೇ ನಮ್ಗೆ ಬೇಕು. ಅವರು ಇನ್ನು ನಮ್ಮ ಹತ್ರ ಒಳ್ಳೆ ಅಭಿಪ್ರಾಯ ಇಟ್ಕೊಂಡಿದ್ದಾರೆ ನಮ್ಮ ಸಾಹೇಬರು ನಮ್ಮ ಮೇಲೆ. ಇನ್ನು ಅವ್ರಿಗೆ ಕೆಲಸ ಮಾಡೋಕ್ಕೆ ನಾವು ಸಿದ್ಧವಾಗಿದ್ದೀವಿ. ಇದರಿಂದ ನಾವು ಪಬ್ಲಿಕ್ ಸೇವೆ ಮಾಡ್ಕೊಂಡು ಬರ್ತಾಯಿದ್ದೀವಿ. ಎಲ್ಲರೂ ಬಂದ್ಬಿಟ್ಟು ಈ ವಯಸ್ಸಾಗಿರೋರಿಗೆಲ್ಲ ಬ್ಲ್ಯಾಂಕೆಟ್ಸ್ ಕೊಡೋದು, ಈ ಕಣ್ಣು ಆಪ್ರೇಷನ್ ಮಾಡೋದು, ಮತ್ತು ಈ ಹ್ಯಾಂಡಿಕ್ಯಾಪ್ಗಳು ಕಾಲಿಲ್ದವ್ರಿಗೆಲ್ಲ ವೀಲ್ ಚೇರ್ ಕೊಡೋದು, ಮತ್ತು ಈ ವಯಸ್ಸಾಗಿರೋರೆಲ್ಲ ಸ್ಟ್ಯಾಂಡ್ ಕೊಡೋದು, ಸ್ಟ್ರೋಕ್ ಹೊಡೆದಿರೋರೆಲ್ಲ ಸ್ಟಿಕ್ ಕೊಡೋದು, ಮತ್ತು ಹಲವಾರು ವಿಚಾರಗಳು ನಮ್ಮ ಹತ್ರ ಹೆಲ್ಪ್ ಅಂತ ಬರ್ತಾರೆ. ಮತ್ತು ಹೆಲ್ತ್ ವಿಷಯ ಪ್ರಾಬ್ಲಮ್ ಅಂದ್ರೂ ಏನಾದರೂ ನಮ್ಮ ಕೈಯಲ್ಲಿ ಆಗೋಷ್ಟು ಸಹಾಯ ಮಾಡ್ಕೊಂಡು ಬಂದಿದ್ದೀವಿ. ಇನ್ನು ಮುಂದಕ್ಕೂ ದೇವರ ಆಶೀರ್ವಾದದಿಂದ ಏನೋ ಒಂದು ಪ್ರಯತ್ನ ಮಾಡ್ತಾಯಿದ್ದೀವಿ. ನಮಗೇನು ಇನ್ನೂ ನಮ್ಮ ಸಾಹೇಬರ ಆಶೀರ್ವಾದದಿಂದ ಮುಂದಕ್ಕೆ ಇನ್ನೂ ಬೆಳ್ಕೊಂಡು ಹೋಗ್ತಾ ಇರ್ತೀವಿ, ಜನಕ್ಕೆ ಹೆಲ್ಪ್ ಮಾಡ್ತಾ ಇರ್ತೀವಿ.